ಗುಂಡ್ಲುಪೇಟೆ ತಾಲೂಕಿನ ಜಬೀವುಲ್ಲಾರವರ ಮಗನಾದ ಅಫ್ನಾನ್ ಎನ್ನುವ ವಿದ್ಯಾರ್ಥಿ ಮೇಲೆ ಚಾಲಕ ಹಾಗೂ ನಿರ್ವಾಹಕನ ಮೃಗೀಯ ವರ್ತನೆ. ಮಕ್ಕಳನ್ನು ಶಾಲೆ ಕಾಲೇಜಿಗೆ ಕಳುಹಿಸಿ ಅವರು ವಿದ್ಯೆ ಕಲಿತು ತಮ್ಮ ಕಾಲು ಮೇಲೆ ನಿಲ್ಲುತ್ತಾರೆ ಎಂದು ಕನಸು ಕಾಣುವ ಪೋಷಕರಿಗೆ ಇಂದು ಚಾಲಕ ಹಾಗೂ ನಿರ್ವಾಹಕರೇ ನರಕವಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಡ್ರೈವಿಂಗ್ ಸಿಟಿಯಲ್ಲಿ ಓದುತ್ತಿರುವ ಮುಗ್ಧ ವಿದ್ಯಾರ್ಥಿಯಾದ ಅಫ್ನಾನ್ ಎನ್ನುವ ಮೇಲೆ ಬಸ್ ಚಾಲಕ ಮತ್ತು ನಿರ್ವಾಹಕ ನಡೆಸಿರುವ ಕ್ರೌರ್ಯ ಅಕ್ಷರಶಃ ಮನುಕುಲವೇ ತಲೆ ತಗ್ಗಿಸುವಂತಿದೆ. ಓದಲು ಬಸ್ ಸಿಗದ ಕಾರಣ ಅನಿವಾರ್ಯವಾಗಿ ಬಸ್ ಹತ್ತಿದ ಆ ವಿದ್ಯಾರ್ಥಿ ಏನು ಅಪರಾಧ ಮಾಡಿದ್ದ? ನಿಮ್ಮ ದುರಹಂಕಾರದ ಸೇವೆಗೆ ಆ ಹುಡುಗ ಸಿಕ್ಕಿದನ? ವಿದ್ಯಾರ್ಥಿ ಎಂದು ನೋಡದೆ ಕೈ ಚೆಲ್ಲಿ ಕಪಾಲಕ್ಕೆ ಹೊಡೆದು ರಾಡ್ನಿಂದ ಹಲ್ಲೆ ನಡೆಸಿ ಕಾಲುಗಳನ್ನು ತುಳಿದು ವಿಕೃತಿ ಮೆರೆದಿದ್ದೀರಿ ಎಂದರೆ ನಿಮ್ಮೊಳಗಿನ ಮನುಷ್ಯತ್ವ ಎಂಬುದು ಸತ್ತು ಹೋಗಿತೆ ಎನ್ನಬೇಕಾಗುತ್ತದೆ. ಇಂತಹ ಮೃಗೀಯ ವರ್ತನೆ ತೋರುವ ಚಾಲಕ ಮತ್ತು ನಿರ್ವಾಹಕರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಅಥವಾ ಯಾವುದೇ ಜವಾಬ್ದಾರಿಯುತ ವಲಯದಲ್ಲಿ ಕೆಲಸ ಮಾಡಲು ಯೋಗ್ಯತೆ ನಿಮಗಿದೆಯಾ? ಕೇವಲ ಕ್ಷಮೆ ಕೇಳಿ ಕೈ ತೊಳೆದುಕೊಳ್ಳಲು ಇದು ಏನು ನಾಟಕ ರಂಗಮಂದಿರವಲ್ಲ. ಕಷ್ಟಪಟ್ಟು ಓದಲು ವಿದ್ಯಾರ್ಥಿಗಳ ಮೇಲೆ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವ ಇಂತಹ ನೈತಿಕ ಭ್ರಷ್ಟ ಚಾಲಕ ಹಾಗೂ ನಿರ್ವಾಹಕರನ್ನು ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕು. ಇಲಾಖೆಯ ಮೇಲಧಿಕಾರಿಗಳೇ, ಇನ್ನು ಎಷ್ಟು ದಿನ ಇಂತಹ ರಾಕ್ಷಸರನ್ನು ಬೆಳೆಸುತ್ತಿದ್ದೀರಿ? ತಕ್ಷಣವೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ಚಾಲಕ ಮತ್ತು ನಿರ್ವಾಹಕರನ ಕೆಲಸದಿಂದ ಶಾಶ್ವತವಾಗಿ ಕಿತ್ತು ಹಾಕಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು. ಇಲ್ಲವಾದಲ್ಲಿ ಇಂತಹ ಪುಂಡರಿಗೆ ತಕ್ಕ ಪಾಠ ಕಲಿಸಲು ಸಾರ್ವಜನಿಕರೇ ಬೀದಿಗಿಳಿಯಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ವೈಭವ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾದ ನಿಜಾಮುದ್ದೀನ್, ಜಬೀವುಲ್ಲಾ, ಪಾಪಣ್ಣ, ಸತೀಶ್ ಜಾರಕಿಹೊಳಿ ಬ್ರಿಗೇಡ್ನ ಗೋವಿಂದರಾಜ್ ನಾಯ್ಕ, ಪಾಪಣ್ಣ, ಮುತ್ತಣ್ಣ, ಹಕೀಂ, ಸಿದ್ದು, ಇಮ್ರಾನ್ ಖಾನ್, ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಇನ್ನು ಮುಂತಾದವರು ಹಾಜರಿದ್ದರು. ಮಗನಿಗೆ ಏಟಾಗಿರುತ್ತೆ, ತುಂಬ ಇಂಜುರಿ ಆಗಿರುತ್ತೆ. ಹಂಗಾಗಿ ಲಾಸ್ಟ್ಲಿ ನಮ್ಮ ಮಗನಿಗೆ ಏನಾಯ್ತು ಅಂತ ಕೇಳ್ತೀನಿ. ಬಸ್ಸಲ್ಲಿ ಫುಲ್ ರಶ್ ಇರೋದ್ರಿಂದ ಡ್ರೈವಿಂಗ್ ಸೀಟಿಂದ ನನ್ನ ಮಗ ಹತ್ತಿರ್ತಾನೆ. 4-5 ಜನ ಹತ್ತಿರ್ತಾರೆ. ಅದರಲ್ಲಿ ನನ್ನ ಮಗನೂ ಹತ್ತಿರ್ತಾನೆ. ಹತ್ತಿ ಹೋಗಿ ಕುಂತಿರ್ತಾನೆ ಸೀಟಲ್ಲಿ. ಕುಂತಿದ ಮೇಲೆ ಲಾಸ್ಟ್ಲಿ ಡ್ರೈವರು ಬಾಯಿ ಬಂದಂಗೆ ಬೈತಿರ್ತಾನೆ. ಸೋಳ ಮಗ, ಬೋಳಿ ಮಗ, ಆ ಥರ ಈ ಥರ ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಬೈತಿರ್ತಾರೆ. ಅಲ್ಲಿಂದ ಸೀಟಿಂದ ಎದ್ದು ಬಂದು ನನ್ನ ಮಗ ಬಂದು ದಯವಿಟ್ಟು ಬೈಬೇಡಿ, ನಾನು ಸ್ಟೂಡೆಂಟು, ನಾನು ಏನೋ ಇವತ್ತು ಎಕ್ಸಾಮ್ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಫುಲ್ ರಶ್ ಇದ್ದಿದ್ದಕ್ಕೆ ಬಸ್ಗಳಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಹತ್ತಾಗ ಅಂಥ ಪರಿಸ್ಥಿತಿ ಬಂತು, ನಾನು ಹತ್ತಿದ್ದೀನಿ. ನಾನು ಒಬ್ಬನೇ ಹತ್ತಿಲ್ಲ, 4-5 ಜನ ಹತ್ತಿದ್ರು. ದಯವಿಟ್ಟು ಬೈಬೇಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ರಿಕ್ವೆಸ್ಟ್ ಮಾಡಿದಾಗ ನಾನು ಏನೋ ತಿರ್ಗಾ ಬೈತಾನೆ ಇರ್ತಾನೆ. ಸರ್ ಹೀಗೆಲ್ಲ ಬೈಬೇಡಿ, ಇದು ನಾನು ಒಂದು ಸ್ಟೂಡೆಂಟ್ ಆಗಿ ನೀವು ನನ್ನ ಜಾಗದಿಂದ ನೀವು ಮುಂದೆ ಬಂದು ಈ ಒಂದು ಅಧಿಕಾರಿ ಕೆಲಸ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ಬೈಯೋದು ನಿಮಗೆ ಶೋಭೆ ಕೊಡಲ್ಲ ಇದು ಅಂತಲೂ ಹೇಳಿರ್ತಾನೆ. ಆ ಕ್ಷಣದಲ್ಲಿ ನಾನು ಹಂಗೆ ಬೈಯೋದು ಅಂದ್ಬಿಟ್ಟು ಒಂದು ಏಟು ಕಪಾಲ ಹೊಡಿತಾನೆ ಡ್ರೈವರ್ ಬಂದು ನನ್ನ ಮಗನಿಗೆ ಕಪಾಲಕ್ಕೆ ಹೊಡೆದ್ಮೇಲೆ ಅವನು ಒಂದು ಏಟು ಹೊಡಿತಾನೆ ನನ್ನ ಮಗನ. ಆ ಹೊಡೆಯೋ ಕ್ಷಣದಲ್ಲಿ ಅವನು ಒಂದು ರಾಡ್ ತಗೊಂಡು ನನ್ನ ಮಗನ ಮೇಲೆ ತಿರ್ಗಾ ಹಲ್ಲೆ ಮಾಡಿ ಬಸ್ ಒಳಗಡೆ ಕೆಳಗೆ ಬೀಳಿಸಿ ಕಾಲಲ್ಲಿ ಎಲ್ಲ ತುಳಿದು ಅವನಿಗೆ ಹತ್ರ ಎಲ್ಲ ಹೊಡೆದು ತುಂಬ ನೋವಾಗಿದೆ ಅವನಿಗೆ. ಸ್ಟೂಡೆಂಟ್ ಅಂತ ನಾನು ಅಲ್ಲಿಂದ ಡ್ರೈವರ್ ಕಂಡಕ್ಟರ್ ಇಬ್ಬರು ಹಾಸ್ಪಿಟಲ್ಗೆ ಬಂದಿರ್ತಾರೆ. ಅವ್ರ ಹತ್ರನೂ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ಏನಾಯಿತು ಅಂದ್ಬಿಟ್ಟು. ಸರ್ ನಿಮ್ಮ ಹುಡುಗ ಈ ಥರ ಡ್ರೈವಿಂಗ್ ಸೀಟಿಂದ ಹತ್ತದ, ಅದಕ್ಕೆ ನಾನು ಬೋದೆ ಅಂತ ನಾನು ಡ್ರೈವರ್. ಆಯಿತು ಸರ್, ತಪ್ಪಾಯಿತು ಅಂತ ಅವ್ನು ಬಂದು ಕ್ಷಮೆ ಕೇಳ್ತಾನಲ್ಲ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಏನಿದೆ ಇಲ್ಲಿಗೆ ಮುಗಿಸ್ಕೊಂಡು ಒಂದು ಇದು ಮಾಡೋಣ ಅಂತೀನಿ. ಸರಿ ಅವರು ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಒಪ್ಕೋತಾರೆ. ಅವರ ಮೇಲಧಿಕಾರಿಗಳು ಬರ್ತಾರೆ ಅಲ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಯಾವ ಕಾರಣಕ್ಕೂ ಆಗಲ್ಲ, ಇದು ಒಂದು ಡ್ರೈವರ್ ಅಂದಮೇಲೆ ಏನಂತ ತಿಳ್ಕೊಂಡಿದ್ರಿ ನೀವು, ಕೆಟ್ಟದಾಗೆಲ್ಲ ತಿರ್ಗಾ ನನಗೂ ಬೋದು, ತಿರ್ಗಾ ನಮ್ಮ ಮಗಳಿಗೂ ಬೋಯ್ತಾರೆ. ಅಲ್ಲಿ ಏಕವಚನದಲ್ಲಿ ಮಾತಾಡುತ್ತೆ. ಅಲ್ಲಿ ಮಾತುಗಳು ನಡೆದಾಗ ಲಾಸ್ಟ್ಲಿ ನಾವು ಕೇಸ್ ಮಾಡಲೇಬೇಕು ಅಂತಾರೆ. ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇವನು ಓದೋ ಹುಡುಗ, ಇವನು ಒಂದು ಸ್ಟೂಡೆಂಟ್, ಇವನು ಲೈಫ್ ಸ್ಪೈಲ್ ಮಾಡಿಬಿಡಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನು ತಪ್ಪಾಗಿದೆ, ಹತ್ಬಾರ್ದು, ಅದು ತಪ್ಪಾಗಿದೆ.
ಬಸ್ಸುಗಳು ಇಲ್ದಿರೋ ಕಾರಣಕ್ಕೆ ನಾವು ಬಸ್ ಹತ್ತಿದೆ 120 150 ಸೀಟಲ್ಲಿದ್ದಾರೆ. ಒಂದೇ ಒಂದು ಬಸ್ ಇರೋದು 7 ಗಂಟೆ ಬಸ್ಸು. ಆ ಬಸ್ಸು ನೀವು ಒಂದಲ್ಲ 2 ಬಸ್ ಬಿಟ್ಟಿದೆ ಅಂತ ಬಿಟ್ಟರೆ ನೀವು ಈ ಥರ ಸಮಸ್ಯೆಗಳು ಬರಲ್ಲ ಸರ್ ಅಂತ ಅವ್ರ ಹತ್ರ ರಿಕ್ವೆಸ್ಟು ಮಾಡ್ತೀನಿ ನಾನು. ಇಲ್ಲ ಆಗೋದೇ ಇಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ, ನಾವು ನಗರ ಡಿ ಸಿ ಸಾಹೇಬ್ರೆ ಬರಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬ ಚರ್ಚೆ ಆಗುತ್ತೆ ಅಲ್ಲಿ. ನನಗೂ ಮ್ಯಾನೇಜರ್ ಇವ್ರಿಗೆ ಡಿಪೋ ಮ್ಯಾನೇಜರ್ಗೆ ಆ ಥರ ಆದಾಗಿ ತಿರ್ಗಿ ಲಾಸ್ಟ್ಲಿ ನಗರಕ್ಕೆ ನನ್ನ ಮಗನಿಗೆ ಬರ್ದು ಕೊಡ್ತಾರೆ, 8 ಇಂಜುರಿ ಆಗಿದೆ, ಹೋಗಿ ಮೈಸೂರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ, ಏಟಾಗಿದೆ, ಮೂಳೆ ಏಟಾಗಿದೆ ಅಂದ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಮೈಸೂರು ನಗರ ರೆಫರ್ ಮಾಡ್ತಾರೆ. ಅಲ್ಲಿಂದ ನಾನು ನಗರ ಕರ್ಕೋಗಿ ಅವ್ನಿಗೆ ಅಲ್ಲಿ ಇದು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲನೂ ಮಾಡಿಸ್ಕೊಂಡ್ರೆ ಲಾಸ್ಟ್ಲಿ ತಿರ್ಗಿ ಮಧ್ಯಾಹ್ನನೂ ರಿಕ್ವೆಸ್ಟ್ ಕೊಡ್ತೀನಿ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ. ಡ್ರೈವರ್ಗಳು ಕಂಡಕ್ಟ್ರು ಇಬ್ಬರದ್ದು ಸಮಸ್ಯೆ ಇಲ್ಲ ಸರ್, ಅವರು ಇಬ್ಬರು ಕಾಂಪ್ರಮೈಸ್ ಆದರು. ಆಯಿತು ಬಿಡಿ ಸರ್, ಏನೋ ನಮ್ಮಿಂದನೇ ತಪ್ಪಾಗಿದೆ ನಮ್ಮಿಂದ, ಆಯಿತು ನಮ್ದೇನೂ ಇಲ್ಲ ಇದರಲ್ಲಿ, ನಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಂದ ನಾವು ಕೇಸ್ ಮಾಡಲೇಬೇಕಾಗಿದೆ, ನಮ್ಗೆ ಅವ್ರದ್ದು ಒತ್ತಡ ಜಾಸ್ತಿ ಇದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಅದಾದ್ಮೇಲೆ ರಾತ್ರಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಗುಂಡಾಗಳು ಯಾವ ರೀತಿ ವರ್ತಿಸ್ತಾರೆ, ಹೋಗೋ ಆ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ. ಆಮೇಲೆ ಏನು ವಿದ್ಯಾರ್ಥಿಗೆ ಅವರು ಹಲ್ಲೆ ಮಾಡಿದರೆ ಅವರು ಕೆಟ್ಟ ಪದನ ಉಪಯೋಗಿಸಬಾರ್ದಿತ್ತು. ಅವರೊಬ್ರು ಹಿರಿಕರಾಗಿ ಡ್ರೈವರು ಮತ್ತೆ ಅವರು ಓದಿದ್ದಾರೆ ಸ್ಟೂಡೆಂಟ್ ಇವಾಗ ಓದಿ ಮುಂದಕ್ಕೆ ಬೆಳೆಯೋನು, ಅವ್ರ ಮೇಲೆ ಇವ್ರು ಪ್ರಕರಣ ಮಾಡಬಾರ್ದಿತ್ತು. ಏನ್ ಮಾಡಿದ್ರೆ ಅವ್ನಿಗೆ ಕೆಟ್ಟದಾಗಿ ಅಮ್ಮ ತಾಯಿ ಅಪ್ಪ ಅನ್ಕೊಂಡು ಯಾರು ಬೈದ್ರು ಯಾರು ತಡ್ಕೊಳ್ಳಲ್ಲ. ಹೋಗಿ ನೀವು ಬೈಬೇಡಿ ಸರ್, ಏನೋ ನಮಗೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾನೆ. ಆದ್ರೂ ಅವನ ಮೇಲೆ ಹಲ್ಲೆ ಮಾಡಿದಂತೆ ಪ್ರಕರಣನೂ ದಾಖಲಿಸಿದ್ದಾರೆ. ಇಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಪ್ರಕರಣನೂ ದಾಖಲಾಗಿದೆ. ಏನ್ ಈ ಮೇಲಧಿಕಾರಿಗಳು ಏನ್ ಒತ್ತಡ ತಂದು ಡ್ರೈವರ್ಗಳ ಮೇಲೆ ಎಲ್ಲ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಒತ್ತಡ ತಂದು ಏನ್ ಕೇಸ್ ಮಾಡಿಸಿದ್ದಾರೆ, ಪ್ರಕರಣ ದಾಖಲಿಸಿದ್ದಾರೆ. ಈ ಮೇಲಧಿಕಾರಿಗಳು ಅವ್ರ ಮನವೊಲಿಸಿ, ನೋಡಪ್ಪ ಅವನು ವಿದ್ಯಾರ್ಥಿ ಇದ್ದಾನೆ, ಏನೋ ಅವ್ನು ಸ್ಟೂಡೆಂಟ್ ಏನೋ ತಪ್ಪಾಗಿದೆ, ಏನೋ ನಿಮ್ಗೆ ಪರಿಹಾರನ ಅವ್ನು ಕ್ಷಮೆ ಕೇಳ್ತೀನಿ ಅನ್ಕೊಂಡು ಅವ್ನು ಹುಡುಗನು ಅಂತ ಅವ್ನು ಹುಡುಗನ್ ಗಲ್ಲೆ ಆಗಿದ್ರು ಹುಡುಗ ಅವ್ರ ತಂದೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿದ್ದಾರೆ. ರಾತ್ರಿ 8 ಗಂಟೆವರೆಗೂ ಮನವೊಲಿಸಿ ಇದು ಮಾಡಿದ್ದಾರೆ. ಆದ್ರೆ ಅವ್ರು ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಅಂತ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ? ನಮ್ಮ ತಾಲೂಕಿಗೆ ಇಂಥ ಅಧಿಕಾರಿಗಳು ಬೇಡ. ದಯಮಾಡಿ ನಮ್ಮ ಶಾಸಕರಾಗ್ಲಿ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಅದನ್ನ ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಉನ್ನತ ಒಳ್ಳೆ ಅಧಿಕಾರಿಗಳನ್ನ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಹಾಕ್ಬೇಕು ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನೋ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಒಂದು ವಿದ್ಯಾರ್ಥಿ ಮೇಲೆ ಒಂದು ವಾದವು ಸಿಗ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸಾರಿಗೆ ಇಲಾಖೆ KSRTC ಬಸ್ಸಿನಲ್ಲಿ ನಡೆಯತಕ್ಕಂತಹ ಚಾಲಕರು ಮತ್ತು ಕಂಡಕ್ಟರು ಮತ್ತು ಡ್ರೈವರ್ಗಳ ಒಂದು ಏನು ಲೋಪಗಳಿದೆ ಅದರ ಬಗ್ಗೆ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ವೀಕ್ಷಿಸಿದ್ದೇನೆ. ಇಂಥ ಘಟನೆಗಳು ನಡೀಬಾರ್ದು. ಪದೇ ನಡೀತಿದ್ರೆ ಅವ್ರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ಮಾಡಬೇಕಾಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಿ ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲ ತಂದೆ ತಾಯಿಗಳು ಕೂಡ ತುಂಬ ಆಸೆ ಪಡೋದೇನಪ್ಪ ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಈ ಸಮಾಜಕ್ಕೊಂದು ಒಳ್ಳೆ ಕೊಡುಗೆ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳ ಕಷ್ಟ ಎಷ್ಟಿರುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಏನು ಆಸೆ ಇಟ್ಕೊಂಡಿದ್ರು, ಏನು ಕನಸುಗಳು ಇಟ್ಕೊಂಡಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಂಥ ಪ್ರಕರಣಗಳಾದಾಗ, ಇಂಥ ಒಂದು ಇನ್ಸಿಡೆಂಟ್ಗಳು ಆದಾಗ ಆ ಒಂದು ಇನ್ಸಿಡೆಂಟಿಂದ ಎಷ್ಟು ನೊಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇರೋಂಥ ದೊಡ್ಡ ಉದಾಹರಣೆ ಅಂದರೆ ನಮ್ಮ ಜಗ್ಗಿಯವರು ನನ್ನ ಆತ್ಮೀಯ ಸ್ನೇಹಿತರು. ನಾವೆಲ್ಲರೂ ಕೂಡ ಒಂದೇ ಜೊತೆಗೆ ಓದೋರು ಹೈಸ್ಕೂಲಿಂದ. ಬನ್ನಿ ಇವತ್ತು ಒಂದು ಸಾರ್ವಜನಿಕ ವಲಯದ ಸಂಸ್ಥೆ KSRTC ಸಾರ್ವಜನಿಕರ ಜೊತೆಗೆ ಒಂದು ಉತ್ತಮ ಬಾಂಧವ್ಯನ ಬೆಳೆಸೋಂಥ ಕೆಲಸ ಮಾಡಬೇಕು. ಮುಂಚೆ ನೀವು ನೋಡಿದರೆ ಇವಾಗ ಮೊನ್ನೆ ಕೂಡ ಇತ್ತೀಚೆಗೆ ಒಂದು 4-5 ದಿನದಿಂದ ಕೂಡ ಇದೇ ರೀತಿಯಾದ ಒಂದು ಪ್ರಕರಣ ಒಂದು ದಾಖಲಾಗಿದೆ. ಸೊ ಇವು KSRTC ಹೇಳೋ ಪ್ರಕಾರ ಏನಾಗಿದೆ ಅಂದರೆ, ಸಾರ್ವಜನಿಕರು KSRTC ಸಿಬ್ಬಂದಿಗಳನ್ನು ಏಕಾಏಕಿ ನುಗ್ಗಿ ದಡ ಅಂತ ಹೊಡೆಯೋದು, ಅವ್ರನ್ನ ಬೈದು ಬಿಡೋದು, ಅವ್ವಾಕಂತ ಬೈದು ಬಿಡೋದು. ಈಗ ಅವ್ರೇನು ದೂರ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೇನೆ.
ಬಂದ್ಬಿಟ್ಟ ಹೊಡೆದ್ಬಿಟ್ಟ ಸಿಕ್ಕಾಪಟ್ಟೆ ಬೈದ್ಬಿಟ್ಟು ನಮ್ಮನ್ನ ಅದಕ್ಕೆ ನಾವು ಪ್ರಕರಣ ದಾಖಲಿಸ್ತಾ ಇದ್ವಿ. ಎಲ್ಲ ಸಾರ್ವಜನಿಕರು ಒಂದೇ ರೀತಿ ಇರ್ತಾರೆ. ಪ್ರಕರಣಗಳು ಈಗ ಇತ್ತೀಚೆಗೆ 2 ಪ್ರಕರಣ ಇದೆ, ಒಂದೇ ವಾರದಲ್ಲಿ 2 ಪ್ರಕರಣಗಳು ದಾಖಲಾಗ್ತದೆ ಅಂತಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಸಾರ್ವಜನಿಕರ ಜೊತೆಗೆ KSRTC ಸಿಬ್ಬಂದಿಗಳು ಯಾವ ರೀತಿ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಅಲ್ವಾ. ಆಮೇಲೆ ಜೊತೆಗೆ ಪಾಪ ಅವ್ರ ತಂದೆಗೆ ಇಷ್ಟೊತ್ತು ಹೇಳ್ಕೊಂಡ್ರು, ನಾನು ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿದ KSRTC ಡ್ರೈವರ್ ಮತ್ತು ಅಲ್ಲಿ ಸಿಬ್ಬಂದಿಗಳನ್ನೆಲ್ಲ ನಾನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8:30 ಗಂಟೆವರೆಗೂ ಕೂಡ ಗೋಗರ್ಕಂಡೆ ಬಂದೆ. ಅವರು ನನ್ನ ಮಗನ ಜೀವನ ಹಾಳಾಗ್ಬೋದು, ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು. ನಾನು ನಿಮಗೆ ನೋಡಿ, ಈತನ ಮಗನಿಗೆ ಜಾಸ್ತಿ ಏಟಾಗಿತ್ತು, ಈತನ ಮಗನೇ ನೋವು ಅನುಭವಿಸ್ತಿದ್ರು ಕೂಡ ಪ್ರಕರಣ ದಾಖಲಿಸಬೇಕಾಗಿರೋದು ಇವರು. ಆದರೆ ಸುಳ್ಳು ಪ್ರಕರಣ ದಾಖಲಿಸೋ ಅಂತ ನಿಟ್ಟಿನಲ್ಲಿ KSRTC ದಯವಿಟ್ಟು ಮಾಡಬೇಡಿ ಅಂತ, ಸುಳ್ಳು ಪ್ರಕರಣ ಮಾಡಿ ನನ್ನ ಮಗನ ಜೀವನ ಹಾಳು ಮಾಡಬೇಡಿ ಅಂತ ಅಷ್ಟೆಲ್ಲ ಬೇಡಿಕೆ ಇಟ್ಟರು ಕೂಡ ಸಾರ್ವಜನಿಕರ ಮೇಲೆ ಯಾವುದೇ ರೀತಿ ಕರುಣೆ ತೋರಿಸ್ತಾ ಇದು ಮಾಡಿರುವಂಥ ಇಂಥ ಅಧಿಕಾರಿಗಳಿಗೆ ಏನು ಮಾಡಬೇಕು? ಮೊದಲನೇದಾಗಿ ಆ ಸಮಯದಲ್ಲಿ ಆ ವ್ಯಕ್ತಿ ಈಗ ಹೇಳೋದು ಏನೋ ಮುಂದ್ಗಡೆ ಸೀಟಿಂದ ವಿದ್ಯಾರ್ಥಿ ಅಂತ ಮತ್ತು ವಿದ್ಯಾರ್ಥಿಗಳ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈಗ 8 ಗಂಟೆ ಕ್ಲಾಸ್ ಮಾಡ್ತಾರೆ, 8 ಗಂಟೆ ಹೋಗಲೇಬೇಕು. ಅವನು 6 ಗಂಟೆಯಿಂದ ಬಸ್ಗಳು ಸ್ಟಾರ್ಟ್ ಆಯಿತು ಅಂತಂದರೆ 6 ಗಂಟೆಯಿಂದ 7 ಗಂಟೆ 8 ಗಂಟೆ ಒಳಗಡೆಗೆ ಎಷ್ಟು ಬಸ್ಗಳು ಹಾಕಿದ್ದಾರೆ ಅವರು? ಈಗ ಪ್ರತಿ ಸರ್ಕಾರಿ ನೌಕರರು ಇರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗೋಂಥವ್ರು ಇರ್ಬೋದು, ಅಥವಾ ಇನ್ನೇನೋ ಕೆಲಸಕ್ಕೆ ಹೋಗೋಂಥ ಇರ್ಬೋದು, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ 9 ಗಂಟೆವರೆಗೂ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲ, ಸಂಜೆ ನೀವು 4 ಗಂಟೆ ಬಂತು ಅಂತಂದರೆ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಒಂದು ಮೈಸೂರು ಮತ್ತು ಭಾರತಕ್ಕಿರೋಂಥ ಬಸ್ಗಳ ಸಂಖ್ಯೆಗಳನ್ನ ನಾವು ನೋಡಿಲ್ಲ. 10 ಬಸ್ ಹಾಕೋದೊಂದೇನೋ ಮಾಡೇ ಇರ್ತಾರೆ. ಅದರಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿನ ಇವರು ಈ ಥರ ಒಂದು ಟಾರ್ಗೆಟ್ ಮಾಡ್ಕೊಂಡು ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ? ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಇವುಗಳಲ್ಲಿರುವಂಥ ಲೋಪಗಳನ್ನು, ಇವುಗಳಿರುವಂಥ ದೋಷಗಳನ್ನು ಮುಚ್ಚಾಕುವ ನಿಟ್ಟಿನಲ್ಲಿ ಇಂಥ ಪ್ರಕರಣಗಳ ದಾಖಲಿಸಬೇಕಾದ್ರೆ ನಾಳೆ ದಿನ ಸಾರ್ವಜನಿಕರು ಯಾವುದನ್ನು ಕೂಡ ನೀವು ಪ್ರತಿಭಟಿಸಾಗಿಲ್ಲ, ಯಾವುದನ್ನು ಕೂಡ ವಿರೋಧಿಸಾಗಿಲ್ಲ, ನಮ್ಮ ಇಷ್ಟ ಬಂದಾಗ ನಾವು ಇರ್ತೀವಿ ಅನ್ನೋದನ್ನ ಇವತ್ತು KSRTC ಸಿಬ್ಬಂದಿಗಳು ತೋರಿಸ್ಕೊಡ್ತಾ ಇದ್ದಾರೆ ಅಂದಾಗ ಆಯಿತು ಅಲ್ವಾ. KSRTC ಸಿಬ್ಬಂದಿ ಅಂತ ಒಂದೇ ಅಂತಲ್ಲ, ಯಾವುದೇ ಒಂದನ್ನ ನಾವು ವಿರೋಧಿಸೋದನ್ನ ಬಿಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಅವ್ರ ಇಷ್ಟ ಬಂದು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಯಾವ ಅಧಿಕಾರಿಗಳು ಇದು ಮಾಡ್ತಾರೆ, ಕೆಲಸ ಮಾಡೋಕೆ ಶುರು ಮಾಡ್ತಾರೆ? ಅವಾಗ ಯಾವ ಅಧಿಕಾರಿಗಳು ಜನಗಳ ಪರವಾಗಿ ಕೆಲಸ ಮಾಡ್ತಾರೆ? ನಾವು ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವ. ನಾವು ಇವತ್ತು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರೋದೇನಪ್ಪ ಅಂತಂದ್ರೆ KSRTC ಸಿಬ್ಬಂದಿಗಳು ಈ ಒಂದು ಪ್ರಕರಣಕ್ಕೆ ಯಾರ್ಯಾರು ಪ್ರಮುಖವಾಗಿ ಕಾರಣಕರ್ತರಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಈಗೇನು ಅವರು FIR ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಅದು ಧರ್ಮಗಳ ನಡುವೆ ಜಗಳ ತಂದಕ್ಕಂಥ ಕೆಲಸನೂ ಕೂಡ ನಡೆದಿದೆ. ಏನು ಅಲ್ಲ, ಎಲ್ಲ ವಿಚಾರ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನು ಬಯಸ್ಕೊಂಡವ್ರೆ, ಏನು ಅವ್ರನ್ನೇ ಅವ್ರು ಹೇಳ್ಬೇಕಿತ್ತು. ಆ್ಯಕ್ಚುಲಿ ಅವ್ರು ಹೇಳಿಲ್ಲ, ಅಷ್ಟು ಹೇಳಿಲ್ಲ ಸರ್ ಅವರು. ಸೊ ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಅಂಥ ವ್ಯಕ್ತಿಗಳ ಮೇಲೆ ಸೂಕ್ತ ಕಾರ್ಯಕ್ರಮ ಇವಾಗ ಏನು ಕೈಗೊಳ್ಳೋದ್ರ ಜೊತೆಗೆ ಅವ್ರನ್ನ ರೌಡಿ ಶೀಟಿಗೆ ಸೇರಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೇದಿಕೆಯಲ್ಲಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೇನೆ. ಅದೇ ರೀತಿಯಲ್ಲಿ ಬಗೆಹರಿಬೇಕು. ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. KSRTC ಅವರು ಇತ್ತೀಚೆಗೆ ಬರ್ತಾ ಕೆಲವರು ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಚಾರವಾಗಿ ತಗೊಂಡ್ರೆ ಅಲ್ಲಿ ಕೊಡೋಂಥ ಲಗೇಜ್ಗಳಿಗೆ 2 ಪಟ್ಟು 3 ಪಟ್ಟು ದುಡ್ಡು ಇಸ್ಕೊಂಡಿರ್ತಾರೆ. ಅದು ಬಂದಾಗ ಗಲಾಟೆ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಈಗ ವಿದ್ಯಾರ್ಥಿ ಒಂದು ಬಸ್ಸಲ್ಲಿ ಸೀಟ್ ಸಿಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮುಂದೆ ಹತ್ತಿರ್ಬೋದು. ಅದು ತಪ್ಪೇ ಇದ್ರೂ ಕ್ಷಮಿಸೋಂಥ ಬುದ್ಧಿ ಇವ್ರಿಗೆ ಹಿರಿಕರಾಗಿರ್ತಾರೆ. ಡ್ರೈವರು ಒಂದು 52 ಸೀಟ್ನ ಪ್ರಯಾಣ ತಗೊಂಡೋಗೋ ಜಾಗದಲ್ಲಿ 150 ಜನ ಹತ್ತಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮುಂದಿಂದ ಹತ್ತಿರ್ತಾನೆ. ಅದನ್ನ ಕ್ಷಮಿಸಿ ಅವರು ಒಂದು ದೊಡ್ಡ ಇದನ್ನ ತೋರಿಸಿ ಅವರು ಮುಂದೆ ಮಾಡ್ಬೇಕಾದಂತನ್ನ ತಪ್ಪನ್ನ ತಿದ್ಕೊಳ್ಳೋಕೆ ದಾರಿ ಮಾಡ್ಕೊಡ್ಬೇಕಾಯ್ತು. ಅವರು ಏಕಾಏಕಿ ರಾಡಿಂದ ಹೊಡೆದು ಮತ್ತು ಇದೆಲ್ಲ ಮಾಡಿದ್ದಾರೆ. ನಾವು ಏನಂತಂದ್ರೆ ನಮಗೆ ನ್ಯಾಯ ಕೊಟ್ರೆ ಇದರಲ್ಲಿ ಇಷ್ಟಲ್ಲೇ ಬಗೆಹರಿಸಿ ಮುಗಿಸ್ತೀವಿ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಒಕ್ಕೂಟದಲ್ಲಿ ಸೇರಿಸಿ ನಾವು ಕನ್ನಡ ಪರ ಸಂಘಟನೆಗಳು ಸೇರಿ ಇದರಲ್ಲಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದೀವಿ.